ಒಂದು ದಿನ ನಾವು ಪಿಕ್ನಿಕ್ ಹೋಗೋಣ ಅಂತ ಫ್ಯಾಮಿಲಿನ ಕರ್ಕೊಂಡು ಎಲ್ಲಿಗಾದ್ರೂ ಹೋಗ್ತೀವಿ. ಎಲ್ಲ ಚೆನ್ನಾಗೇ ಇದೆ, ಆರಾಮಾಗಿದೆ, ಎಂಜಾಯ್ ಮಾಡ್ತಾ ಇದೀವಿ. ಆವಾಗ ಸಡನ್ ಆಗಿ ಕಣ್ಣಿಗೆ ಕಾಣದೇ ಇರೋ ಹಾಗೆ ಟ್ರಾನ್ಸ್ಪರೆಂಟ್ ಕನ್ನಡಿ ಗೋಡೆಗಳು ನಮ್ಮನ್ನ ಸುತ್ತ ಕ್ರಿಯೇಟ್ ಆದ್ರೆ ಹೇಗಿರುತ್ತೆ. ಈ ಕಡೆ ನಾವು ಸಿಗಾಕೊಂಡಿದೀವಿ, ಆ ಕಡೆ ನಮ್ಮ ಫ್ಯಾಮಿಲಿ ಸಿಗಾಕೊಂಡಿದೆ. ಮಧ್ಯದಲ್ಲಿ ಇರೋ ಗೋಡೆನ ದಾಟಿ ನಾವು ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಇರೋರು ಈ ಕಡೆ ಬರೋಕೆ ಆಗಲ್ಲ. ಅಷ್ಟು ಸ್ಟ್ರಾಂಗ್ ಆಗಿದೆ ಆ ಗೋಡೆ. ಅದು ಮಾತ್ರ ಅಲ್ಲದೆ ಈ ಕಡೆ ಟೈಮ್ ಸ್ಲೋ ಆಗಿ ರನ್ ಆಗ್ತಾ ಇದೆ, ಆ ಕಡೆ ಟೈಮ್ ತುಂಬಾ ಸ್ಪೀಡ್ ಆಗಿ ರನ್ ಆಗ್ತಾ ಇದೆ. ಸೊ ಆ ಕಡೆ ಇರೋರು ಬೇಗ ಏಜ್ ಆಗಿ ಸಾಯ್ತಾ ಇದ್ದಾರೆ. ಅದನ್ನ ನಾವು ನೋಡ್ತಾನೆ ಇದೀವಿ. ಹೇಗಿರುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2012 ಅಲ್ಲಿ ಜೂಲಿಯನ್ ಪೋಲ್ಸರ್ ಡೈರೆಕ್ಷನ್ ಅಲ್ಲಿ, ಮಾರ್ಟಿನ್ ಗೆಡಕ್ ಆಕ್ಟಿಂಗ್ ಅಲ್ಲಿ, ಜರ್ಮನ್ ಡ್ರಾಮಾ ಫಿಲ್ಮ್ ಆಗಿ ರಿಲೀಸ್ ಆಗಿದ್ದ, ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಡೈವಾಂಡ್, ಇಂಗ್ಲಿಷ್ ಅಲ್ಲಿ ದಿ ವಾಲ್ ಅಂತ ರಿಲೀಸ್ ಆಗಿದ್ದ ಒಂದು ಜರ್ಮನ್ ಡ್ರಾಮಾ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಒಂದು ಆಂಟಿ ಹಾಯಾಗಿ ಗ್ಲಾಸ್ ಎಲ್ಲ ಹಾಕೊಂಡು ರೆಡ್ ಕಲರ್ ಕಾರಲ್ಲಿ ಎಲ್ಲಿಗೋ ಜಾಲಿಯಾಗಿ ಹೋಗ್ತಾ ಇದ್ದಾರೆ. ಕಾಡ್ ಮಧ್ಯದಲ್ಲಿ ಒಂದು ರೋಡು ಸೂಪರ್ ಆಗಿದೆ, ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಂಟಿ. ಈ ಆಂಟಿಗೆ ಮುಂದೆ ಒಂದು ಅಜ್ಜಿ ಅಜ್ಜ ಕಪಲ್ ಕಾರಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಈ ಆಂಟಿ ಮತ್ತೆ ಈ ಅಜ್ಜಿ ತಾತ ಕಪಲ್ ಎಲ್ಲ ಒಂದೇ ಗ್ರೂಪ್ ಅನ್ಸುತ್ತೆ, ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇವಾಗ ಎಲ್ಲರೂ ಎಲ್ಲಿಗೋ ಪಿಕ್ನಿಕ್ ಹೋಗ್ತಾ ಇದ್ದಾರೆ. ಸೊ ಇವರು ಪಿಕ್ನಿಕ್ ಹೋಗಿ ಸ್ಟೇ ಆಗ್ತಾ ಇರೋ ಪ್ಲೇಸ್ ಅಂದ್ರೆ ಮನೆ ಮತ್ತೆ ಅದ್ರ ಸುತ್ತ ಇರೋ ಒಂದು 2-3 ಎಕರೆ ಎಲ್ಲ ಈ ತಾತ ಅಜ್ಜಿಗೆ ಸೇರಿದ್ದು. ಕಾಡ್ ಮಧ್ಯದಲ್ಲಿ ಒಂದು ಸಣ್ಣ ವಿಲೇಜ್. ಅಲ್ಲಿಗೆ ಬಂದಾಯ್ತು, ಕಾರ್ ಬಿಟ್ಟು ಇಳ್ದಾಯ್ತು. ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಆಫೀಸ್ ರಜಾ, ಸೊ ಲೀವ್ ಡೇಸ್ ನ ಎಂಜಾಯ್ ಮಾಡೋಕೆ ಬಂದಿದ್ದಾರೆ. ಕಾಡ್ ಒಳಗಡೆ ಅನಿಮಲ್ಸ್ ನ ಬೇಟೆಯಾಡಿ ಚೆನ್ನಾಗಿ ತಿಂದು ಮಜಾ ಮಾಡೋಣ ಅಂತ ಬಂದಿದ್ದಾರೆ. ಜೊತೆಗೆ ಬ್ಯಾರೆಲ್ ಗನ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ. ಮೇ ಬಿ ಜಿಂಕೆಗಳನ್ನ ಬೇಟೆ ಆಡ್ತಾರೆ ಅನ್ಸುತ್ತೆ. ಅದೇ ಇರ್ಬೇಕು ಇವ್ರಗಳ ಪ್ಲಾನ್. ಆವಾಗ ವಯಸ್ಸಾದ ಕಪಲ್ ಇದಾರಲ್ಲ ಅಜ್ಜ ಅಜ್ಜಿ, ಅದ್ರಲ್ಲಿ ಅಜ್ಜಿ ಬನ್ನಿ ಪಕ್ಕದ ವಿಲೇಜ್ಗೆ ಹೋಗಿ ಎಣ್ಣೆ ಹೊಡ್ಕೊಂಡು ಬರೋಣ, ಯಾಕೋ ಮೂಡೇ ಸರಿಯಿಲ್ಲ, ಚೆನ್ನಾಗಿ ಎಣ್ಣೆ ಹೊಡೆದು ಎಂಜಾಯ್ ಮಾಡಿ ಬರೋಣ ಅಂತ ಅಜ್ಜನ ಕರಿಬೇಕಾದ್ರೆ ಆ ತಾತನೋ ಸರಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇಬ್ಬರು ಆಂಟಿ ಹತ್ರ ಬಂದು ನಾವು ಸ್ವಲ್ಪ ಪಕ್ಕದ ವಿಲೇಜ್ ವರ್ಗೂ ಹೋಗಿದ್ದು ಬರ್ತೀವಿ, ನಾಳೆ ಬೆಳಗ್ಗೆ ಎಲ್ಲ ಬಂದ್ಬಿಡ್ತೀವಮ್ಮ, ನೀವು ಜೋಪನ್ವಾಗಿ ಡೋರ್ನ ಲಾಕ್ ಮಾಡ್ಕೊಂಡು ಇಲ್ಲೇ ಇರಿ, ನಾವು ಹೋಗಿದ್ದು ಬಂದ್ಬಿಡ್ತೀವಿ ಅಂತ ಆಂಟಿಗೆ ಹೇಳ್ಬಿಟ್ಟು ಅಜ್ಜಿ ತಾತ ಕಪಲ್ ಇಬ್ಬರು ಓಲ್ಡ್ ಕಪಲ್ ಹೊರಡ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಪಕ್ಕದ ವಿಲೇಜ್ಗೆ ಹೋಗಿದ್ದು ಬರ್ತೀವಿ ಅಂತ ಹೇಳಿ ಹೋಗಿದ್ದ ಆ ಅಜ್ಜಿ ತಾತ ಓಲ್ಡ್ ಕಪಲ್ ಇನ್ನ ಬಂದೇ ಇಲ್ಲ, ಲೇಟ್ ಆಗ್ಬಿಟ್ಟಿದೆ. ಹುಡುಕಿ ನೋಡಿದ್ರೆ ಮನೇಲಿ ಕಾಣ್ತಾ ಇಲ್ಲ. ಅದಕ್ಕೆ ಆಂಟಿ ಸರಿ ನಾವೇ ಪಕ್ಕದ ವಿಲೇಜ್ಗೆ ಹೋಗಿ ಡೈರೆಕ್ಟ್ ಹೋಗಿ ನೋಡೋಣ, ಇದ್ರೆ ಕರ್ಕೊಂಡು ಬಂದ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಚೆನ್ನಾಗಿ ರೆಡಿಯಾಗಿ ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಒಂದು ಬೆಟ್ಟ, ಆ ಬೆಟ್ಟದ ಸೈಡ್ ಅಲ್ಲಿ ಚಿಕ್ಕದಾಗಿ ದಾರಿ ಹೋಗುತ್ತೆ. ಸೊ ಆ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಆಂಟಿ. ಸೊ ಆ ದಾರಿಯಲ್ಲಿ ಹೋದ್ರೇನೆ ಆ ಪಕ್ಕದ ವಿಲೇಜ್ಗೆ ಹೋಗೋಕೆ ಆಗುತ್ತೆ. ಸೊ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆ ಅಜ್ಜಿ ತಾತ ಬೆಳೆಸಿದ್ದ ನಾಯು ಆಂಟಿ ಜೊತೆಗೆ ಬರುತ್ತೆ. ಆಮೇಲೆ ಅದು ಹಾಗೆ ಸ್ಪೀಡ್ ಆಗಿ ಮುಂದೆ ಓಡಿ ಹೋಗುತ್ತೆ. ಆಂಟಿ ಹಿಂದೆ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಸಡನ್ ಆಗಿ ಓಡಿ ಹೋಗ್ತಾ ಇದ್ದ ನಾಯಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಬೊಗಳ್ತಾ ಇದೆ, ಜೋರಾಗಿ ಬೊಗಳ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ. ಆವಾಗ ಆಂಟಿ ಏನಿದು ಸಡನ್ ಆಗಿ ನಿಂತ್ಕೊಂಡು ಬೊಗಳ್ತಾ ಇದೆಯಲ್ಲ, ಏನನ್ನ ನೋಡಿ ಬೊಗಳ್ತಾ ಇದೆ, ಯಾಕೆ ಮುಂದೆ ಹೋಗ್ತಾ ಇಲ್ಲ ಈ ನಾಯಿ, ಸರಿ ನಾವು ಮುಂದೆ ಹೋಗೋಣ, ಅದು ನಮ್ಮನ್ನ ಫಾಲೋ ಮಾಡುತ್ತೆ ಅಂತ ಆಂಟಿ ಮುಂದೆ ಹೋದ್ರೆ ಸಡನ್ ಆಗಿ ಯಾವುದರ ಮೇಲೇನೋ ಡ್ಯಾಶ್ ಮಾಡ್ಕೋತಾ ಇದ್ದಾರೆ. ಡ್ಯಾಶ್ ಮಾಡೋ ಹಾಗೆ ಫೀಲ್ ಆಗ್ತಾ ಇದೆ, ತಡಿತಾ ಇದೆ, ಮುಂದೆ ಹೋಗೋಕೆ ಆಗ್ತಾ ಇಲ್ಲ. ಏನಿದು ತಡಿತಾ ಇದೆ, ಮುಂದೆ ಹೋಗೋಕೆ ಆಗ್ತಾ ಇಲ್ವಲ್ಲ ಅಂತ ಕೈನ ಮೊಡ್ಗಿ ಚೆಕ್ ಮಾಡಿದ್ರೆ ಕಣ್ಣಿಗೆ ಕಾಣದೇ ಇರೋ ಹಾಗೆ ಟ್ರಾನ್ಸ್ಪರೆಂಟ್ ಕನ್ನಡಿ ಗೋಡೆ ತರ, ವಾಲ್ ತರ ಏನೋ ಕ್ರಿಯೇಟ್ ಆಗಿದೆ. ಅದನ್ನ ದಾಟಿ ಮುಂದೆ ಹೋಗೋಕೆ ಆಗಲ್ಲ ಅನ್ನೋ ತರ ಇದೆ. ಒಂದು ಇನ್ವಿಸಿಬಲ್ ವಾಲ್ ಕ್ರಿಯೇಟ್ ಆಗಿದೆ, ಅದನ್ನ ಹೊಡೆದಾಕೋಕು ಆಗಲ್ಲ, ಅದನ್ನ ದಾಟಿ ಮುಂದೆ ಹೋಗೋಕು ಆಗಲ್ಲ. ಎಷ್ಟೋ ಟ್ರೈ ಮಾಡ್ತಾರೆ ಆಂಟಿ, ಆದ್ರೆ ಆಗ್ತಾನೆ ಇಲ್ಲ, ಸುಸ್ತಾಗ್ಬಿಡುತ್ತೆ. ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕೆ ಆಗ್ತಾ ಇಲ್ಲ, ಟಯರ್ಡ್ ಆಗ್ಬಿಡುತ್ತೆ ಆಂಟಿಗೆ. ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ಬಂದು ಟ್ರೈ ಮಾಡ್ತಾರೆ. ಆ ವಾಲ್ ನ ಏನು ಮಾಡೋಕೆ ಆಗ್ತಾ ಇಲ್ಲ. ಉಫ್ ರಾಮ, ಏನಿದು ಪ್ರಾಬ್ಲಮ್ ಅಂತ ಬೇಜಾರ್ ಮಾಡ್ಕೊಂಡು ನಾಯಿನ ಕರ್ಕೊಂಡು ಮನೆಗೆ ರಿಟರ್ನ್ ಬಂದ್ಬಿಡ್ತಾರೆ ಆಂಟಿ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದಿದ ತಕ್ಷಣ
ಛೇ ಆ ಥರ ಎಲ್ಲ ಏನೂ ಇರಲ್ಲ, ಎಲ್ಲ ನಮ್ಮ ಭ್ರಮೆ ಇರಬೇಕು, ಇಲ್ಲ ನಮಗೆ ಏನಾದರೂ ಹುಚ್ಚಿಡ್ಕೊಂಡಿರ್ಬೇಕು ಅಂತ ಮತ್ತೆ ಬಂದು ನೋಡಿದ್ರೆ ಆ ವಾಲ್ ಅದೇ ಜಾಗದಲ್ಲಿ ಇದೆ. ಮುಂದೆ ಹೋಗೋಕೆ ಆಗ್ತಾ ಇಲ್ಲ ಆಂಟಿಗೆ. ಟ್ರೈ ಮಾಡಿ ಸಾಕಾಗ್ಬಿಡುತ್ತೆ. ಏನಿದು ಆಶ್ಚರ್ಯ, ಅಮಾನುಷ್ಯ ಅಂತ ಹೆದರ್ಕೋತಾರೆ ಆಂಟಿ. ಸೊ ರಿಟರ್ನ್ ಮನೆಗೆ ಬರೋಣ ಅಂತ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಇನ್ನೊಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಬೇರೆ ಅಜ್ಜಿ ತಾತ ಕಪಲ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಗಳನ್ನ ನೋಡಿದ ತಕ್ಷಣ ಆಂಟಿಗೆ ಫುಲ್ ಖುಷಿ ಆಗ್ಬಿಟ್ಟು ಹೆಲೋ ಅಂಕಲ್ ಆಂಟಿ ಅಂತ ಮುಂದೆ ಓಡಿ ಹೋದ್ರೆ ಅಲ್ಲೂ ಏನೋ ತಡೆಯುತ್ತೆ. ಅಲ್ಲೂ ಆ ಇನ್ವಿಸಿಬಲ್ ವಾಲ್ ಕ್ರಿಯೇಟ್ ಆಗಿದೆ. ಅದನ್ನ ದಾಟಿ ಆಂಟಿಗೆ ಮುಂದೆ ಹೋಗೋಕೆ ಆಗ್ತಾ ಇಲ್ಲ. ಸರಿ ಅವ್ರಗಳನ್ನ ಕರೆಯೋಣ ಅಂತ ಜೋರಾಗಿ ಕೂಗಿದರು. ಆ ಅಜ್ಜಿ ತಾತಂದು ಏನು ರಿಯಾಕ್ಷನೇ ಇಲ್ಲ, ಹಾಗೆ ಫ್ರೀಸ್ ಆಗಿದ್ದಾರೆ. ಅದಕ್ಕೆ ಆಂಟಿ ಮನೆಗೆ ಬಂದು ಪೈನಕುಲರ್ನ ತಗೊಂಡು ಆ ಅಜ್ಜಿ ತಾತನ ನೋಡ್ತಾರೆ. ಆವಾಗ ಕನ್ಫರ್ಮ್ ಆಗುತ್ತೆ ಆಂಟಿಗೆ ಆ ಅಜ್ಜಿ ತಾತ ಯಾವ್ದೋ ಟೈಮ್ ಡೈಮೆನ್ಷನ್ ಅಲ್ಲಿ ಸಿಗಾಕೊಂಡು ಹಾಗೆ ಫ್ರೀಸ್ ಆಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಆಂಟಿಗೆ. ಹಾಗಾದ್ರೆ ಈ ಇನ್ವಿಸಿಬಲ್ ಗೋಡೆಗೆ ಆ ಕಡೆ ಇರೋರೆಲ್ಲ ಮೇ ಬಿ ಸತ್ತೋಗ್ಬಿಟ್ಟಿದ್ದಾರೋ ಅಂತ ಅನ್ಕೋತಾಳೆ ಆಂಟಿ. ಆಮೇಲಿಂದ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಲೈಫ್ ನ ಅಲ್ಲೇ ರನ್ ಮಾಡ್ತಾ ಇರ್ತಾಳೆ ಆಂಟಿ. ಸಡನ್ ಆಗಿ ಒಂದು ದಿನ ಒಂದು ಹಸು ಓಡಿ ಬರುತ್ತೆ. ಅದನ್ನ ನೋಡಿ ಫಸ್ಟ್ ಹೆದರ್ಕೋತಾರೆ ಆಂಟಿ. ಆಮೇಲೆ ಯಾರುವೇ ಇಲ್ಲದೆ ಇರೋ ಈ ಜಾಗದಲ್ಲಿ ಆ ನಾಯನ ಬಿಟ್ರೆ ಯಾರು ಇಲ್ಲ ನಮಗೆ. ಇವಾಗ ಈ ಹಸು ಬಂದಿದೆ, ಸರಿ ಇದನ್ನು ನಮ್ ಜೊತೆನೆ ಸೇರಿಸ್ಕೊಳ್ಳೋಣ ಅಂತ ಆ ಹಸುವನ್ನ ಜೊತೆಗೆ ಸೇರಿಸ್ಕೋತಾರೆ. ಹಸು ಹಾಲು ಕೊಡುತ್ತೆ. ಸೊ ಮನೆಗೆ ಕರ್ಕೊಂಡು ಹೋಗಿ ಕೊಠಡಿಯಲ್ಲಿ ಕಟ್ಟಿ ಹಾಕ್ಬಿಟ್ಟು ಹಾಲು ಕರೆದು ಟೀ ಕಾಫಿ ಎಲ್ಲ ಹಾಕಿ ಕುಡಿತಾ ಇದ್ದಾಳೆ ಆಂಟಿ. ಆದ್ರೆ ಹಸು ಬೆಳೆಸೋದು ಕಷ್ಟ. ಹುಲ್ಲಾಕ್ಬೇಕು, ಮೇಂಟೈನ್ ಮಾಡಬೇಕು, ಹಾಲು ಕರಿಬೇಕು, ಕೆಲಸ ಜಾಸ್ತಿ. ಸೊ ಎಲ್ಲ ಕೆಲಸನೂ ಮಾಡಿ ಹಾಲು ಕರೆದು ಮೇಂಟೈನ್ ಮಾಡ್ಕೋತಾ ಇದ್ದಾಳೆ ಆಂಟಿ. ಈ ಹಸು ಬರ್ಬೇಕಾದ್ರೇನೆ ಮೇಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದೆ ಅನ್ಸುತ್ತೆ. ಆಲ್ರೆಡಿ ಏನೋ ಪ್ರೆಗ್ನೆಂಟ್ ಆಗಿರೋ ತರ ಕಾಣಿಸುತ್ತೆ. ಆಮೇಲೆ ಆಂಟಿ ಸರಿ ಹಿಂದ್ಗಡೆ ಇನ್ನೊಂದು ದಾರಿ ಇದೆಯಲ್ಲ, ಅದ್ರಲ್ಲಿ ಹೋಗಿ ಈ ಏರಿಯಾ ಬಿಟ್ಟು ಎಸ್ಕೇಪ್ ಆಗೋಣ ಅಂತ ಅನ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಹೊರಡ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆ ದಾರಿಯಲ್ಲೂ ಇನ್ವಿಸಿಬಲ್ ವಾಲ್ ಕ್ರಿಯೇಟ್ ಆಗಿದೆ ಅನ್ಸುತ್ತೆ. ಅದು ಗೊತ್ತಾಗದೆ ಆಂಟಿ ಸರಿಯಾಗಿ ಡ್ಯಾಶ್ ಮಾಡ್ಕೋತಾರೆ. ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಂಟಿ ಕಾರ್ ಡ್ಯಾಶ್ ಆಗಿರೋ ದೂರದಿಂದ ಒಂದು 10-20 ಅಡಿ ದೂರದಲ್ಲಿ ಆಲ್ರೆಡಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ನಿಂತಿದೆ. ಹಾಗಾದ್ರೆ ಆ ಇನ್ವಿಸಿಬಲ್ ಗೋಡೆ ಬಿಡ್ತು ಅಂದ್ರೆ ಅಗಲ ಆಲ್ಮೋಸ್ಟ್ 15-20 ಅಡಿ ಇರಬೇಕು. ನಾರ್ಮಲ್ ಆಗಿ ನಮ್ಮ ಮನೆ ಗೋಡೆಗಳೇ 3/4 ಅಡಿ ಇಲ್ಲ ಅಂದ್ರೆ 1 ಅಡಿ ಇರುತ್ತೆ. ಅದನ್ನ ಹೊಡೆದಾಕೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಗೆ. ಇವಾಗ ಈ ಇನ್ವಿಸಿಬಲ್ ವಾಲ್ ಯಾವ ಮೆಟಲ್ ಅಲ್ಲಿ ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲೂ ಇಷ್ಟು ದೊಡ್ಡದಾಗಿ ಬೇರೆ ಇದೆ. ಅದನ್ನ ಹೇಗೆ ಆಂಟಿ ಹೊಡೆದಾಕೊಂಡು ಆ ಕಡೆ ಹೋಗಿ ನಾರ್ಮಲ್ ಲೈಫ್ ನ ರನ್ ಮಾಡೋಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಸೊ ಆಂಟಿ ಮತ್ತೆ ರಿಟರ್ನ್ ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ವಿಂಟರ್ ಸೀಸನ್ ಏನಾದ್ರೂ ಬಂದ್ರೆ ಹೇಗೆ ಸರ್ವೈವ್ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಹಸುಗೆ ತಿನ್ನೋಕೆ ಬೇಕಾಗಿರೋ ಎಲ್ಲವನ್ನು ರೆಡಿ ಮಾಡ್ಕೋತಾಳೆ. ಮರಗಳನ್ನ ಕಟ್ ಮಾಡಿ ಅಡಿಗೆ ಮಾಡೋದಕ್ಕಾಗಿ ಬೆಂಕಿ ಕಚ್ಚೋದಕ್ಕಾಗಿ ರೆಡಿ ಮಾಡಿ ಇಟ್ಕೋತಾ ಇದ್ದಾಳೆ. ಆಮೇಲೆ ಪೊಟೆಟೊ ಫಾರ್ಮ್ ಮಾಡಿ ಪೊಟೆಟೋಸ್ ಎಲ್ಲ ಸೇವ್ ಮಾಡಿ ಇಟ್ಕೋತಾ ಇದ್ದಾಳೆ. ಆಂಟಿನೇ ಫಾರಂ ರೆಡಿ ಮಾಡಿ ಅದರಲ್ಲಿ ಬೆಳೆದ ವೆಜಿಟೇಬಲ್ಸ್ ಎಲ್ಲವನ್ನು ತಗೊಂಡು ಕಟ್ ಮಾಡಿಟ್ಟು ಆಲ್ಮೋಸ್ಟ್ 6 ತಿಂಗಳಿಗೆ ಊಟಕ್ಕೆ ಬೇಕಾಗಿರೋ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದಾಳೆ ಆಂಟಿ. ಆಮೇಲೆ ಸಡನ್ ಆಗಿ ಒಂದು ದಿನ ಆ ಜಾಗಕ್ಕೆ ಒಂದು ಬೆಕ್ಕು ಬಂದು ಸೇರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹಾಲು ಕೊಟ್ಟು ಸಾಕ್ತಾ ಇರ್ತಾರೆ ಆಂಟಿ. ಆದ್ರೆ ಆಂಟಿಗೆ ತುಂಬಾ ಫ್ರೆಂಡ್ ಯಾರು ಅಂದ್ರೆ ಅದು ಆ ನಾಯಿ ಮಾತ್ರ. ಆ ನಾಯಿ ಮೇಲೆ ಜೀವವನ್ನೇ ಮಡಗಿದ್ದಾಳೆ ಆಂಟಿ. ಆಮೇಲೆ ಆಂಟಿ ಅವಾಗ ನಾನ್ ವೆಜ್ ತಿನ್ನೋಕೆ ಬೇಕು ಅಂತ ಕಾಡು ಒಳಗಡೆ ಹೋಗಿ ಜಿಂಕೆಗಳನ್ನ ಬೇಟೆ ಆಡ್ತಾಳೆ. ಫಸ್ಟ್ ದಿನ ಬೇಟೆ ಆಡ್ಬೇಕಾದ್ರೆ ಸರಿಯಾಗಿ ಶೂಟ್ ಮಾಡೋಕೆ ಗೊತ್ತಿಲ್ಲದೆ ಬುಲೆಟ್ ವೇಸ್ಟ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಬಂದ್ಬಿಡ್ತಾಳೆ. ಆದ್ರೆ ನೆಕ್ಸ್ಟ್ ದಿನ ಬೇಟೆಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ ರೆಡಿಯಾಗಿ ಹೋಗಿದ್ದಾಳೆ ಅನ್ಸುತ್ತೆ. ಚೆನ್ನಾಗಿ ಬೇಟೆ ಆಡಿ ಕರೆಕ್ಟ್ ಆಗಿ ಒಂದು ಜಿಂಕೆನ ಏಮ್ ಮಾಡಿ ಶೂಟ್ ಮಾಡ್ತಾಳೆ. ಜಿಂಕೆ ಸಾಯುತ್ತೆ. ಆಮೇಲೆ ಅದನ್ನ ಮನೆಗೆ ತಂದು ಚರ್ಮ ಸುಲಿದು ಕಟ್ ಮಾಡಿ ನೀಟಾಗಿ ಅಡುಗೆ ಮಾಡಿ ಚೆನ್ನಾಗಿ ತಿಂತಾಳೆ ಆಂಟಿ. ನೆಕ್ಸ್ಟ್ ದಿನ ಪಕ್ಕದಲ್ಲಿರೋ ಬೆಟ್ಟದ ಮೇಲೆ ಹತ್ತಿ ನೋಡ್ಬೇಕಾದ್ರೆ ಸೂರ್ಯನ ಬೆಳಕು, ಹೈಟ್ ಆಗಿರೋ ಪ್ಲೇಸು, ಸೂಪರ್ ಆಗಿರೋ ನೇಚರ್ ಸೀನರೀಸ್ ಅವನ್ನೆಲ್ಲ ನೋಡಿ ರಚನೆ ಮಾಡ್ಕೊಂಡು ಹಾಗೆ ಅಲ್ಲೇ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ ಆಂಟಿ. ನೆಕ್ಸ್ಟ್ ದಿನ ಎದ್ದು ಮತ್ತೆ ರಿಟರ್ನ್ ಮನೆಗೆ ಬಂದ್ರೆ ಅದೇ ಹೊಸದಾಗಿ ಒಂದು ಬೆಕ್ಕು ಸಿಕ್ಕಿತ್ತಲ್ಲ, ಅದು ಮರಿ ಹಾಕಿದೆ. ಸೊ ಇವಾಗ 2ನೇ ಬೆಕ್ಕು ಸಿಕ್ಕಿದೆ. ಫ್ಯಾಮಿಲಿಗೆ ನ್ಯೂ ಮೆಂಬರ್ ಬಂದಿದ್ದಾರೆ. ಹಾಗೆ ದಿನಗಳು ಕಳೆಯುತ್ತೆ. ದಿನ ವಾರಗಳಾಗುತ್ತೆ, ವಾರ ತಿಂಗಳು ಆಗುತ್ತೆ. ಹಾಗೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಆ ಏರಿಯಾ ಒಳಗಡೆ ಸಿಗಾಕೊಂಡು ಲೈಫ್ ನ ರನ್ ಮಾಡ್ತಾ ಇದ್ದಾಳೆ ಆಂಟಿ. ಎಲ್ಲ ಚೆನ್ನಾಗೇ ಹೋಗ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರೆ ಸಡನ್ ಆಗಿ ಚಳಿಗಾಲ ಬರುತ್ತೆ. ಅದ್ರಲ್ಲಿ ವಿಂಡ್ ಸ್ಟ್ರೋಮ್ ಬರುತ್ತೆ, ಸ್ನೋ ವಿಂಡ್ ಸ್ಟ್ರೋಮ್. ಅದ್ರಲ್ಲಿ ಇವಾಗ ಹೊಸದಾಗಿ ಹುಡ್ತಲ್ಲ ಬೆಕ್ಕು, ಅದಕ್ಕೆ ಚಳಿ ತಡ್ಕೊಳಕ್ಕಾಗದೆ ಸತ್ತೋಗುತ್ತೆ. ಸೊ ಆಂಟಿ ತುಂಬಾನೇ ಫೀಲ್ ಮಾಡ್ಕೊಂಡು ಅದನ್ನ ತಗೊಂಡು ಹೋಗಿ ಕಾಡು ಒಳಗಡೆ
ಒಳಗಡೆ ಊತಾಕ್ಬಿಟ್ಟು ಬರ್ತಾಳೆ. ಆಮೇಲೆ ಆಂಟಿ ಇವಾಗ ನಡೀತಾ ಇರೋದನ್ನೆಲ್ಲ ಒಂದು ಡೈರಿಯಲ್ಲಿ ಬರ್ದು ಇಡ್ತಾ ಇದ್ದಾಳೆ. ಏನನ್ನು ಮರ್ತೋಗ್ಬಿಡ್ಬಾರ್ದು, ನಮಗೆ ಹುಚ್ಚಿಗಿಚ್ಚಿ ಹಿಡಿದು ಬಿಡಬಾರ್ದು ಅಂತ ಬರಿತಾ ಇದ್ದಾಳೆ. ಒಂದು ಡೈರಿ ಸಿಕ್ಕಿರುತ್ತೆ, ಅದರಲ್ಲಿ ಬರ್ದು ಇಡ್ತಾ ಇದ್ದಾಳೆ. ಆ ಡೈರಿ ಖಾಲಿ ಆಗ್ಬಿಟ್ರೆ ಆಮೇಲೆ ಬರೆಯೋಕೆ ಪೇಜಸ್ ಇಲ್ಲ. ಸೊ ಆಂಟಿ ಏನೆಲ್ಲ ಬರ್ದು ಇಡ್ತಾ ಇದ್ದಾಳೋ ಅದನ್ನೇ ನಾನು ಕಥೆಯಾಗಿ ಹೇಳ್ತಾ ಇರೋದು. ಆಮೇಲೆ ತುಂಬಾ ಚಳಿಗಾಲ ಬರುತ್ತೆ, ತುಂಬಾ ಚಳಿ ಆಗ್ತಾ ಇದೆ. ಅದನ್ನ ಫೇಸ್ ಮಾಡೋದೇ ದೊಡ್ಡ ವಿಷಯ. ಆದ್ರೂ ಹೇಗೋ ಆಂಟಿ ಅದ್ರಲ್ಲೂ ಸರ್ವೈವ್ ಆಗ್ತಾಳೆ. ಮನೆ ಬಿಟ್ಟು ಹೊರಗಡೆನೆ ಹೋಗಲ್ಲ, ಮನೆ ಒಳಗಡೆನೆ ಇರ್ತಾಳೆ. ತಿನ್ನೋಕೆ ಬೇಕಾಗಿರೋದನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳಲ್ಲ, ಸೊ ಅವುಗಳನ್ನೇ ತಿಂದು ಹೇಗೋ ಸರ್ವೈವ್ ಮಾಡ್ತಾ ಇದ್ದಾಳೆ. ಹೊರಗಡೆ ತುಂಬಾ ಚಳಿ ಆಗ್ತಾ ಇದೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅದೇ ಆಂಟಿ ಹತ್ರ ಒಂದು ಹೊಸ ಹಸು ಬಂದು ಸೇರ್ತಲ್ಲ, ಅದು ಒಂದು ಮರಿ ಹಾಕುತ್ತೆ. ಸೊ ಅದಕ್ಕೆ ಆಂಟಿನೇ ಡೆಲಿವರಿ ನೋಡ್ತಾರೆ. ಅಪ್ಪಪ್ಪ, ಡೆಲಿವರಿ ನೋಡಿ ಮರಿನ ಹೊರಗಡೆ ತೆಗೆಯೋ ಅಷ್ಟರಲ್ಲಿ ಆಂಟಿಗೆ ಹಿಂದೆ ಮುಂದೆ ಗಾಳಿ ಬಂದ್ಬಿಡುತ್ತೆ. ಹೇಗೋ ಡೆಲಿವರಿ ನೋಡಿ ಮರಿನ ತೆಗ್ದಾಯ್ತು, ಮರಿನೂ ಹುಟ್ಟಾಯ್ತು. ಹಾಗೆ ದಿನಗಳು ಕಳೆಯುತ್ತೆ, ಮರಿನೂ ಬೆಳೀತಾ ಇದೆ. ಚಳಿ ಕಡಿಮೆ ಆಗೋಯ್ತು. ಸೊ ಆಂಟಿ ಮತ್ತೆ ಹೊರಗಡೆ ಬರೋಕೆ ಶುರು ಮಾಡ್ತಾರೆ. ಆಮೇಲೆ ಮೇ ತಿಂಗಳು 25ನೇ ತಾರೀಕಿಗೆ ಡೈರಿ ಬರಿತಾ ಇದ್ದಾರೆ. ಅಂದ್ರೆ ಆಂಟಿ ಇಲ್ಲಿಗೆ ಬಂದು ಸಿಗಾಕೊಂಡು 1 ವರ್ಷ ಆಗ್ತಾ ಇದೆಯಂತೆ. ಅದನ್ನ ಡೈರಿಯಲ್ಲಿ ನೋಟ್ ಮಾಡಿ ಇಡ್ತಾ ಇದ್ದಾರೆ. ಸರಿ, ಇಲ್ಲಿ ಬಂದು ಸಿಗಾಕೊಂಡು 1 ವರ್ಷ ಆಗ್ಬಿಡ್ತು, ಸ್ವಲ್ಪ ಬೆಟ್ಟದ ಮೇಲೆ ಹೋಗಿ ಸೀನರೀಸ್ನ ನೋಡಿ ಟೈಮ್ ಪಾಸ್ ಮಾಡಿ ಬರೋಣ ಅಂತ ನಾಯಿನ ಕರ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ ಆಂಟಿ. ಆನಿವರ್ಸರಿ ತರ ಸೆಲೆಬ್ರೇಟ್ ಮಾಡೋಣ ಅನ್ನೋ ತರ ಹೋಗ್ತಾ ಇದ್ದಾರೆ. ಬೆಟ್ಟಕ್ಕೆ ಹೋಗಿ ಕೂತ್ಕೊಂಡು ಸೀನರೀಸ್ ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಈವ್ನಿಂಗ್ ವರ್ಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಸರಿ ಇಲ್ಲಿ ಸಿಗೋಕೋಬಿಟ್ಟಿದೀವಿ, ಇನ್ ಮುಂದೆ ಇದೇ ನಮ್ಮ ಜೀವನ, ಇಲ್ಲೇ ಇರಬೇಕು ನಾವು, ಹೊರಗಡೆ ಹೋಗೋಕೆ ಆಗಲ್ಲ, ಇನ್ ಮುಂದೆ ಇರೋ ದಿನಗಳನ್ನ ಎಂಜಾಯ್ ಮಾಡೋಣ, ಖುಷಿಯಾಗಿರೋಣ, ಡಲ್ಲಾಗಿ ಇರೋದು ಬೇಡ, ಹಳೆದನ್ನೆಲ್ಲ ಮರೆತು ಚೆನ್ನಾಗಿರೋಣ ಅಂತ ಡಿಸೈಡ್ ಮಾಡಿಕೊಂಡು ಖುಷಿಯಾಗಿ ಇರೋಕೆ ಟ್ರೈ ಮಾಡ್ತಾರೆ ಆಂಟಿ. ಹಾಗೆ ಸರ್ವೈವ್ ಮಾಡ್ತಾ ಇದ್ದಾರೆ, ಲೈಫ್ನ ಒಂಟಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ತರಹ ಸೀಸನ್ ಬಂದು ಹೋಗ್ತಾ ಇದೆ. ಸಮ್ಮರ್ ಸೀಸನ್, ರೈನಿ ಸೀಸನ್, ವಿಂಟರ್ ಸೀಸನ್ ಅಂತ ಎಲ್ಲ ಬಂದು ಹೋಗುತ್ತೆ. ಎಲ್ಲದರಲ್ಲೂ ಸರ್ವೈವ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಪ್ರಿಂಗ್ ಸೀಸನ್ ಬರುತ್ತೆ. ಆ ಸೀಸನ್ ಅಲ್ಲಿ ಒಂದು ಬಿಳಿ ಕಾಗೆ ಮನೆ ಮುಂದೆ ಇರೋ ಮರದ ಮೇಲೆ ಬಂದು ಕೂತಿರುತ್ತೆ. ಅದನ್ನ ಆಶ್ಚರ್ಯವಾಗಿ ನೋಡ್ತಾಳೆ ಆಂಟಿ. ಅದನ್ನ ನೋಡಿ ಖುಷಿ ಆಗ್ತಾಳೆ. ಯಾಕೆ ಅಂದ್ರೆ ಸುತ್ತಮುತ್ತ ಬರೀ ಕರಿ ಕಾಗೆಗಳೇ ಇರೋದು, ಅದ್ರ ಮಧ್ಯದಲ್ಲಿ ಒಂದೇ ಒಂದು ಬಿಳಿ ಕಾಗೆ ಇದೆ. ಹೇಗೆ ಅದು ಸರ್ವೈವ್ ಮಾಡಿ ಬದುಕ್ತಾ ಇದೆ? ಹಾಗಾದ್ರೆ ಅದೇ ತರನೇ ನಾವುವೇ. ಈ ಜಾಗಕ್ಕೆ ನಾವು ಸ್ವಲ್ಪ ಕೂಡ ರಿಲೇಟೆಡ್ ಆಗೇ ಇಲ್ಲ. ನನಗೂ ಈ ಪ್ಲೇಸ್ಗೂ ಟಚ್ಚೇ ಇಲ್ಲ, ಆದ್ರೂ ಈ ಪ್ಲೇಸ್ ಅಲ್ಲಿ ನಾನು ಸಿಗಾಕೊಂಡು ಹೇಗೋ ಸರ್ವೈವ್ ಮಾಡ್ತಾ ಇದ್ದೀವಿ. ಅದೇ ತರನೇ ಈ ಬಿಳಿ ಕಾಗೆ ಕೂಡ ಅಂತ ಅದ್ರ ಮೇಲೆ ಪ್ರೀತಿ ಆಂಟಿಗೆ. ಸೊ ಆ ಬಿಳಿ ಕಾಗೆಗೆ ತಿನ್ನೋಕೆಲ್ಲ ಕೊಡ್ತಾರೆ. ಹಾಗೆ ದಿನಗಳು ಕಳೀತಾ ಕಳೀತಾ ಆಂಟಿ ನಾವು ಯಾರು, ಎಲ್ಲಿಂದ ಬಂದಿದೀವಿ ಅನ್ನೋದನ್ನೆಲ್ಲ ಟೋಟಲ್ ಆಗಿ ಮರೆತು ಈ ಜಾಗದಲ್ಲೇ ಹುಟ್ಟಿ ಬೆಳೆದೋರ್ ತರ ಅಡಾಪ್ಟ್ ಆಗ್ಬಿಟ್ಟಿದ್ದಾಳೆ. ಒಂದು ದಿನ ಸರಿ ಸ್ವಲ್ಪ ಟ್ರಕ್ಕಿಂಗ್ ಹೋಗಿದ್ದು ಬರೋಣ ಅಂತ ನಾಯಿನ ಕರ್ಕೊಂಡು ಪಕ್ಕದಲ್ಲಿರೋ ಬೆಟ್ಟ, ಬೇರೆ ಬೆಟ್ಟಕ್ಕೆ ಹೋಗಿದ್ದು ಅಲ್ಲಿರೋ ಸೀನರೀಸ್ನೆಲ್ಲ ನೋಡಿ ಎಂಜಾಯ್ ಮಾಡ್ಕೊಂಡು ರಿಟರ್ನ್ ಬರ್ತಾ ಇರ್ತಾರೆ. ಆವಾಗ ಏನನ್ನೋ ನೋಡಿ ಶಾಕ್ ಆಗ್ತಾ ಇದ್ದಾಳೆ ಆಂಟಿ. ಏನು ಅಂತ ನೋಡಿದ್ರೆ ಒಬ್ಬ ಹುಚ್ಚ, ಅವನು ಈ ಇನ್ವಿಸಿಬಲ್ ಗೋಡೆ ಮಧ್ಯದಲ್ಲಿ ಸಿಗಾಕೊಂಡು ಹುಚ್ಚ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಮ್ಮ ಹೀರೋಯಿನ್ ಆಂಟಿ ತರ ಬುದ್ಧಿ ಬೆಳೆಸ್ಕೊಳ್ದೆ ಸರ್ವೈವ್ ಮಾಡೋಕೆ ಗೊತ್ತಾಗದೆ ಹುಚ್ಚ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಗಡ್ಡ ಮೀಸೆ ಎಲ್ಲ ಬೆಳ್ಕೊಂಡು ಮುಖ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅವನು ಅದೇ ಇವಾಗ ಹೊಸದಾಗಿ ಹುಟ್ತಾಳ ಹಸು, ಅದ್ರ ತಲೆನ ಹಾಕಿ ಕೊಡ್ಲಿಯಿಂದ ಹೊಡೆದು ಸಾಯಿಸ್ತಾ ಇದ್ದಾನೆ. ಇದನ್ನ ನೋಡಿ ಆಂಟಿ ಜೊತೆ ಇರೋ ನಾಯಿ ಓಡಿ ಹೋಗಿ ಅವನನ್ನ ಕಚ್ಚೋಕೆ ಟ್ರೈ ಮಾಡುತ್ತೆ. ಅಷ್ಟೇ, ನಾಯನ್ನು ಹೊಡೆದು ಖಾಲಿ ಮಾಡ್ತಾನೆ. ಆವಾಗ ಆಂಟಿ ಈ ಕಡೆ ಸ್ಪೀಡ್ ಆಗಿ ಮನೆಗೆ ಓಡಿ ಬಂದು ಬೇಟೆ ಆಡೋಕೆ ಬ್ಯಾರಲ್ ಗನ್ ಮಡಗಿದ್ದಾರಲ್ವಾ, ಆ ಗನ್ನ ತಗೊಂಡು ಬಂದು ನೋಡ್ತಾಳೆ. ಇಟ್ ಈಸ್ ಟೂ ಲೇಟ್. ಅಷ್ಟರಲ್ಲಿ ಆ ಹುಚ್ಚ ಹಸುವನ್ನು ಕೊಂದಾಯ್ತು. ಅದನ್ನ ಕಾಪಾಡೋಕೆ ಬಂದ ನಮ್ಮ ನಾಯಿಯನ್ನು ಹೊಡೆದು ಬಿಟ್ಟಿದ್ದಾನೆ. ಸಾಯೋ ಸ್ಟೇಜ್ ಅಲ್ಲಿ ಮಲಗಿದೆ ನಾಯಿ. ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರನ್ನ ಕೊಂದ ಆ ಹುಚ್ಚನ್ನ ಸುಮ್ನೆ ಬಿಡಬಾರ್ದು ಅಂತ ಕೈಯಲ್ಲಿರೋ ಗನ್ನಿಂದ ಡಿಶುಮ್ ಅಂತ 2 ಸಲ ಆ ಹುಚ್ಚನ್ನ ಶೂಟ್ ಮಾಡಿ ಸಾಯಿಸ್ತಾಳೆ ಆಂಟಿ. ಹುಚ್ಚನ್ ಕತೆ ಮುಗೀತು. ಆಮೇಲೆ ಆಂಟಿ ಅವ್ರ ಕ್ಲೋಸ್ ಫ್ರೆಂಡ್, ಅವರ ಪ್ರೀತಿಯ ನಾಯಿ, ಅದನ್ನ ತಗೊಂಡು ಬಂದು ಮಡಿಲಲ್ಲಿ ಹಾಕೊಂಡು ಅಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಆ ನಾಯುವೆ ಸತ್ತೋಗುತ್ತೆ. ತುಂಬಾ ಬೇಜಾರಾಗ್ತಾರೆ ಆಂಟಿ. ಆಮೇಲೆ ಆ ಹುಚ್ಚಿನ ಡೆಡ್ ಬಾಡಿನ ತಗೊಂಡು ಒಂದು ಹೈಟ್ ಆಗಿರೋ ಪ್ಲೇಸ್ ಇಂದ ಕೆಳಗೆ ತಳ್ಳಿ ಪೀಸ್ ಮಾಡಿಬಿಟ್ಟು ಅವಳ ನಾಯಿ ಮತ್ತೆ ಹಸುನ ತುಂಬಾ ಪ್ರೀತಿಯಿಂದ ಮರ್ಯಾದೆಯಿಂದ ಗುಳಿ ತೋಡಿ ಊತಾಕ್ಬಿಟ್ಟು ಪ್ರೇ ಮಾಡ್ಕೋತಾಳೆ ಆಂಟಿ. ನೆಕ್ಸ್ಟ್ ದಿನದಿಂದ ಇನ್ಮುಂದೆ ಇದೇ ನಮ್ಮ ಲೈಫು. ಪ್ರೀತಿಯ ನಾಯು ಜೊತೆ ಇಲ್ಲ, ಹೊಸದಾಗಿ ಹುಟ್ಟಿದ ಹಸುನು ನಮ್ಮ ಜೊತೆ ಇಲ್ಲ. ಬಟ್
ಇದೇ ನಮ್ಮ ಲೈಫ್ ಅಂತ ಅನ್ಕೊಂಡು ಅವಳ ಜೊತೆ ಇವಾಗಿರೋ ಆ ದೊಡ್ಡ ಹಸುನ ಕರ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದಾರೆ. ಹಸು ಹುಲ್ಲುಗಳನ್ನ ತಿನ್ನುತ್ತೆ. ಆಮೇಲೆ ಮತ್ತೆ ಮನೆಗೆ ಬಂದು ಆಸ್ ಯೂಶುವಲ್ ಪೊಟೆಟೊ ಫಾರ್ಮ್ ಮಾಡ್ತಾರೆ, ಬೆಳೆಸ್ತಾರೆ. ಅದೇ ತರ ಎಲ್ಲವನ್ನು ಸೇವ್ ಮಾಡಿ ಇಟ್ಕೋತಾ ಇದ್ದಾರೆ. ನೆಕ್ಸ್ಟ್ ಮತ್ತೆ ಆ ವಿಂಟರ್ ಸೀಸನ್ ಬರುತ್ತೆ. ಈ ಸತಿ ಇನ್ನ ಹೆವಿಯಾಗಿ ಚಳಿಯಾಗಿದೆ. ಫೆಬ್ರವರಿ ತಿಂಗಳು 25ನೇ ತಾರೀಕು ಕೂತ್ಕೊಂಡು ಡೈರಿ ಬರಿತಾ ಇದ್ದಾರೆ. ಆ ಡೈರಿಯಲ್ಲಿ ಪೇಜಸ್ ಖಾಲಿ, ಬರೆಯೋಕೆ ಪೇಜಸ್ಸೇ ಇಲ್ಲ. ಸೊ ಇನ್ ಮುಂದೆ ಏನನ್ನು ಬರೆಯಲ್ಲ ಆಂಟಿ. ಇನ್ ಮುಂದೆ ನಡೆಯೋದನ್ನೆಲ್ಲ ಅವರ ಮನಸ್ಸೊಳಗಡೆನೆ ಇಟ್ಕೋತಾರೆ. ಯಾರಾದ್ರೂ ಇಲ್ಲಿಗೆ ಬಂದು ನಮ್ಮನ್ನ ಕಾಪಾಡಲ್ವಾ ಅಂತ ಕಾಯ್ತಾ ಇದ್ದಾರೆ ಆಂಟಿ. ಸುತ್ತ ಕ್ರಿಯೇಟ್ ಆಗಿರೋ ಆ ಇನ್ವಿಸಿಬಲ್ ಗೋಡೆಗಳು ಬೇಗ ಮಾಯವಾಗಬೇಕು, ಮತ್ತೆ ನಾರ್ಮಲ್ ಲೈಫ್ಗೆ ಹಿಂತಿರುಗಬೇಕು ಅಂತ ಪ್ರೇ ಮಾಡ್ಕೋತಾ ಇದ್ದಾರೆ ಆಂಟಿ. ಅದನ್ನ ಬಿಟ್ರೆ ಬೇರೆ ಏನ್ ಮಾಡೋಕ್ಕಾಗುತ್ತೆ? ಏನೂ ಇಲ್ಲ, ಏನೂ ಆಗಲ್ಲ. ಡೈರಿಯಲ್ಲಿ ಪೇಜಸ್ ಖಾಲಿ. ಸೊ ಆಂಟಿ ಏನನ್ನು ಬರೆಯಲ್ಲ, ಸ್ಟಾಪ್ ಮಾಡ್ತಾ ಇದ್ದಾರೆ. ಅದೇ ತರ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಆಕ್ಚುಲಿ ಕಾನ್ಸೆಪ್ಟ್ ತುಂಬಾ ಸೂಪರ್ ಕಾನ್ಸೆಪ್ಟು, ಆದ್ರೆ ಮೂವಿ ಒಂಚೂರು ಚೆನ್ನಾಗಿಲ್ಲ. ಎಳಿತಾರೆ ಒಳ್ಳೆ ರಬ್ಬರ್ ಎಳ್ದಂಗೆ ಎಳೆದಿದ್ದಾರೆ. ಒಂದೊಂದು ಸೀನು ತುಂಬಾ ಲೆಂತಿಯಾಗಿ ತಗೊಂಡು ಹೋಗಿದ್ದಾರೆ. ಶಪ ಸಕ್ಕದ್ ಬೋರಿಂಗು. ಇದನ್ನ 1.25 ಗಂಟೆ ಟೈಮ್ ಬೇರೆ ತೆಗೆದು ಇಟ್ಟಿದ್ದಾನೆ ಡೈರೆಕ್ಟರ್. ಆದ್ರೆ ಕಾನ್ಸೆಪ್ಟ್ ಸೂಪರು, ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ. ಏನ್ ಮಾಡೋದು? ಅಷ್ಟೇ. ಕಾನ್ಸೆಪ್ಟ್ ನೋಡಿ, ಸಡನ್ ಆಗಿ ಕ್ರಿಯೇಟ್ ಆಗೋ ಇನ್ವಿಸಿಬಲ್ ವಾಲ್ಸ್, ಈ ಕಡೆ ಬೇರೆ ಡೈಮೆನ್ಷನ್, ಆ ಕಡೆ ಬೇರೆ ಟೈಮ್ ಡೈಮೆನ್ಷನ್. ಸೂಪರ್ ಆಗಿದೆಯಲ್ವಾ? ಈ ಕಡೆ ಇರೋರಿಗೆ ಏಜೇ ಆಗಲ್ಲ, ಟೈಮ್ ಸ್ಲೋ ಆಗಿರುತ್ತೆ. ಆದ್ರೆ ಆ ಕಡೆ ಟೈಮ್ ತುಂಬಾ ಸ್ಪೀಡ್ ಆಗಿರುತ್ತೆ. ಅಲ್ಲಿರೋರೆಲ್ಲ ಬೇಗ ಏಜ್ ಆಗಿ ಸಾಯ್ತಾ ಇದ್ದಾರೆ. ಈ ಕಡೆ ನಮ್ಮ ಡೈಮೆನ್ಷನ್ ಅಲ್ಲಿ ಟೈಮೇ ರಿವರ್ಸ್ ಹೋಗ್ತಾ ಇದೆ. ಈ ತರ ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ವಾ? ಈ ತರ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಕನ್ನಡದಲ್ಲೇ ಮೂವೀಸ್ ನ ಮಾಡಬಹುದು. ಸ್ಕ್ರೀನ್ ಪ್ಲೇ ಚೆನ್ನಾಗಿದ್ರೆ ಖಂಡಿತ ಹಿಟ್ ಹೊಡೆಯುತ್ತೆ. ಸರಿ, ಓಕೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇಯ್ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.